ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಚದುರಂಗದಾಟ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಪ್ರತಿದಿನ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾ ಇದೆ. ಸದ್ಯ ಈಗ ಹೊಸ ತಿರುವನ್ನ ಪಡ್ಕೊಂಡಿದೆ ಮುಖ್ಯಮಂತ್ರಿ ಕುರ್ಚಿಯ ಕಾಳಗ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಚದುರಂಗದಾಟ ಮುಂದುವರೆದಿದೆ. ಹೊಸ ತಿರುವನ್ನ ಪಡ್ಕೊಂಡಿದೆ ಕುರ್ಚಿ ಕಾಳಗ. ಪವರ್ ಶೇರಿಂಗ್ ಫೈಟ್ ನಲ್ಲಿ ದಿನಕ್ಕೊಂದು ಟರ್ನ್ ಸಿಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅನ್ನುವಂತ ಜಪ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಸಿಎಂ ಸಂದೇಶದ ಬಳಿಕ 2 ದಿನ ಸೈಲೆಂಟ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅಗೈನ್ ಈಗ ತೆರೆಮರೆಯಲ್ಲಿ ಒಂದಷ್ಟು ಕಸರತ್ತನ್ನು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ನೋಡಿ, ಮೊದಲಿಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಕೂಡ ಹೋಗಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಸಮಯಾವಕಾಶ ಕೇಳಿದ್ರು. ಆದರೆ ಸಮಯಾವಕಾಶ ಸಿಕ್ಕಿರಲಿಲ್ಲ. ಅವರ ಭೇಟಿ ಸಾಧ್ಯ ಆಗದಂತ ಕಾರಣಕ್ಕಾಗಿ ವಾಪಸ್ ಬರುವಂತ ಕೆಲಸ ಆಗಿತ್ತು. ಈಗ ಅಗೈನ್ ದಿನಕ್ಕೊಂದು ಟ್ವಿಸ್ಟ್ಗಳನ್ನ ಟರ್ನ್ಗಳನ್ನ ಪಡ್ಕೊಳ್ತಾ ಇದೆ ಈ ಪವರ್ ಶೇರಿಂಗ್ ಫೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದ್ ಕಡೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ನಡೆ ಕುತೂಹಲ ಮೂಡಿಸ್ತಾ ಇದೆ. ದೇವರ ಮನೆ ಕದ ತಟ್ಟಿದ್ ಯಾಕೆ ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಶ್ರದ್ಧೆ, ನಂಬಿಕೆ ಮತ್ತು ತಾಳ್ಮೆ ಈ ಜಪವನ್ನ ಯಾಕೆ ಮಾಡ್ತಾ ಇದ್ದಾರೆ? ಛಲ ಬಿಡದ ಶೂರ ವಿರೋಧಿಗಳಿಗೆ ಒಂದು ಸಂದೇಶ ಕೊಟ್ರ. ರಾಹುಲ್ ಭೇಟಿಯಾಗದೆ ವಾಪಸ್ ಆಗಿದ್ರು ಸಿಎಂ ಡಿಸಿಎಂ. ಸಾಯಿಬಾಬಾನ ದರ್ಶನದ ಬೆನ್ನಲ್ಲೇ ಈಗ ವರಿಷ್ಠರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಪುಣೆಯಿಂದ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರು ಯಾವ ಆಹ್ವಾನ ಕೊಟ್ಟಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನೋ ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೋಗ್ತಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಹಚ್ಚೋದು ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಆಲ್ರೆಡಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮೊನ್ನೆ ಎಲ್ಲ ಕಳೆದ ವಾರ ಶುಕ್ರವಾರದ ಆಷಾಢ ಮಾಸದ 2ನೇ ಶುಕ್ರವಾರದ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿದ್ರು. ಈಡ್ಗಾಯ ಹೊಡೆದಿದ್ರು. ಆಮೇಲೆ ಒಂದಷ್ಟು ವಿಶೇಷವಾದಂಥ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ರು. ಆಮೇಲೆ ಒಂದು ರೀತಿ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಪ್ರಯತ್ನ ಫಲ ಸಿಗಲಿಲ್ಲ ಅಂತಂದ್ರು ಪ್ರಾರ್ಥನೆಗೆ ಫಲ ಸಿಗುತ್ತೆ. ಆಮೇಲೆ ನನಗೇನು ಬೇಕೋ ಅದನ್ನು ನಾನು ಕೇಳ್ಕೊಂಡಿದ್ದೀನಿ. ಅದರ ಜೊತೆಗೆ ಮೊನ್ನೆ ಈಗ ದೆಹಲಿಗೆ ಹೋಗಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ಕೂಡ, ಯಾಕಂತಂದರೆ ಅಲ್ಲಿ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿರೋದಿಲ್ಲ, ಹಾಗಾಗಿ ಸಿಎಂ ಮತ್ತು ಡಿಸಿಎಂ ವಾಪಸ್ ಬಂದಿದ್ರು. ಆಮೇಲೆ ವಿಪಕ್ಷಗಳು ಈ ವಿಚಾರವಾಗಿ ಅನೇಕವಾಗಿ ಟೀಕಿಸುವಂಥ ಕೆಲಸವನ್ನು ಕೂಡ ಮಾಡ್ತು. ಅಂದರೆ ಈಗ ಸರ್ಕಾರ ಮತ್ತು ಹೈಕಮಾಂಡ್ ಲೆವೆಲ್ಲಿಗೆ ಇರುವಂಥ ಸಂಬಂಧ ಏನಿದೆ ಅದು ಹಳಸೋಗಿದೆ. ಆಮೇಲೆ ಒಂದು ರೀತಿ ತಾಳಮೇಳ ಸರಿ ಇಲ್ಲ. ಆಮೇಲೆ ವಿಜಯೇಂದ್ರ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈಗ ಮೋಡ ಕವಿದ ವಾತಾವರಣ ಇದೆ, ಯಾವಾಗ ಗುಡುಗು ಸಿಡ್ಲು ಮಳೆ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಈಗ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಏನಿದೆ, ಈ ಪವರ್ ಶೇರಿಂಗ್ ಫೈಟ್ ಏನು ನಡೀತಾ ಇದೆ ಕುರ್ಚಿ ಕಾಳಗ, ಅದು ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಇಲ್ಲ. ಅದೇ ವಿಚಾರವಾಗಿ ಈಗ ನಿನ್ನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ರು. ಶಿರಡಿಯ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಅಲ್ಲೂ ಕೂಡ ಈ ವಿಚಾರವನ್ನು ಹೇಳಿದರು. ಈಗ ಅಗೈನ್ ಅಲ್ಲಿಂದ ನೇರವಾಗಿ ದೆಹಲಿಗೆ ಹೋಗಿದ್ದಾರೆ. ಸೊ ಏನು ಕಾರಣಕ್ಕೆ ಹೋಗಿದ್ದಾರೆ, ಏನು ವಿಚಾರ ಇರ್ಬೋದು? ಆಮೇಲೆ ಈಗ ಒಂದು ಕಡೆ ಅವರಿಗೆ ಸಿಎಂ ಕುರ್ಚಿ ಸಿಗುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ಒಂದಷ್ಟು ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೇನೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನುವಂಥ ಗುಸುಗುಸು ಕೂಡ ನಡೀತಾ ಇದೆ. ಬಟ್ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರಾ ಅಥವಾ ಖಾಸಗಿ ಕಾರ್ಯಕ್ರಮಗಳಿಗೆ ಅಂತೇಳಿ ಹೋಗಿದ್ದಾರಾ? ಇದೆಲ್ಲ ಕೂಡ ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ.